ಈ ದಿನ ನಿಮಗೆ ಕೆಲವೇ ನಿಮಿಷಗಳಲ್ಲಿ ಅತ್ಯಂತ ಸ್ವಾದಿಷ್ಟವಾಗಿರುವಂಥ ಒಂದು ಸ್ಮೂತಿ ರೆಸಿಪಿನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದ್ಯಾಕಪ್ಪ ಅಂತ ಅಂದರೆ, ದಿಢೀರಾಗಿ ದಪ್ಪ ಆಗಬೇಕು ಅಂತ ಇರೋರಿಗೆ ಕೇವಲ 7 ದಿನಗಳಲ್ಲಿ ಅತ್ಯಂತ ನೈಸರ್ಗಿಕವಾಗಿರುವಂಥ ಮನೆಯಲ್ಲೇ ಲಭ್ಯವಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕೆಲವೇ ನಿಮಿಷ ಅಂದರೆ 1 ಮಿನಿಟ್ ಸ್ಮೂದಿ ರೆಸಿಪಿನ ಇವತ್ತು ನಾನು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಬನಾನಾ ಓಟ್ಸ್ ಸ್ಮೂದಿಗೆ ಬೇಕಾಗಿರುವಂಥ ಸಾಮಗ್ರಿಗಳು: 1 ಪಚ್ಚ ಬಾಳೆಹಣ್ಣು, ಅರ್ಧ ಕಪ್ ಓಟ್ಸ್, 1 ಸ್ಪೂನ್ ನೆನೆಸಿರುವಂಥ ಚಿಯಾ ಸೀಡ್ಸ್, ಅರ್ಧ ಬಟ್ಲು ಕಡಲೆ ಬೀಜ, ಅರ್ಧ ಕಪ್ ಯೋಗರ್ಟ್, 1 ಕಪ್ ಹಾಲು, 3 ರಿಂದ 5 ಪೀಸ್ ಖರ್ಜೂರ, 2 ಚಿಟಿಕೆ ಚಕ್ಕೆ ಪುಡಿ, 1 ಚಮಚ ಜೇನುತುಪ್ಪ, 4 ಚಮಚ ಓಟ್. ಇದನ್ನ ಒಂದು ಬ್ಲೆಂಡರ್ಗೆ ಹಾಕೋಬೇಕು. ಓಟ್ಸ್ ಅಂತಿದ್ದಂಗೆ ನಿಮಗೆಲ್ಲ ಗೊತ್ತಿರೋವಂಥದ್ದೇ, ಇದು ಹೈ ಫೈಬರ್ ಕಂಟೆಂಟು ಮತ್ತು ಕಾರ್ಬೋಹೈಡ್ರೇಟ್ಸ್ ಕೂಡ ಜಾಸ್ತಿ ಇರುತ್ತೆ, ಯಥೇಚ್ಛವಾಗಿರುವಂಥ ಆ್ಯಂಟಿ ಆಕ್ಸಿಡೆಂಟ್ಸ್ ಕೂಡ ಇದೆ. ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತ ಅಂದರೆ ಕಡಲೆ ಬೀಜ. ಕಡಲೆ ಬೀಜ ಸಾಮಾನ್ಯವಾಗಿ ಎಲ್ಲರ ಮನೆ ಕಿಚನಲ್ಲೂ ಇರೋವಂಥದ್ದು. ನಾರ್ತ್ ಕರ್ನಾಟಕದಲ್ಲಿ ತುಂಬ ಫೇಮಸ್ ಆಗಿ ಸಿಗುವಂಥದ್ದು ಶೇಂಗಾ ಅಂತ ಹೇಳ್ತಾರೆ. ಇದಕ್ಕೆ ನಾವು ಕಡಲೆ ಬೀಜ ಅಥವಾ ಬಾದಾಮಿನ ಕೂಡ ಉಪಯೋಗಿಸ್ಕೋಬೋದು. ಇಲ್ಲಿ ನಾನು 1 ಇಡೀ ಕಡಲೆ ಬೀಜನ ಹಾಕೋತಾ ಇದ್ದೀನಿ. ತುಂಬ ಮುಖ್ಯವಾಗಿ ಈ ಸ್ಮೂದಿಯಲ್ಲಿ ನಾನು ಗ್ರೌಂಡ್ ನಟ್ಸ್ನ ಯಾಕಪ್ಪ ಹಾಕ್ತಾ ಇದ್ದೀನಿ ಅಂದರೆ, ಈಗ ಕಾರ್ಬೋಹೈಡ್ರೇಟ್ಸು ಫೈಬರ್ ಕಂಟೆಂಟ್ ನಮಗೆ ಓಟ್ಸಿಂದ ಸಿಕ್ಕಿದೆ. ಪ್ರೋಟೀನ್ ಕಂಟೆಂಟು, ಈಗ ಮಸಲ್ ಬಿಲ್ಡಿಂಗ್ಗೋಸ್ಕರ ಪ್ರೋಟೀನ್ ಕಂಟೆಂಟ್ ನಮಗೆ ಗ್ರೌಂಡ್ ನಟ್ಸಿಂದ ಸಿಗುತ್ತೆ. ಇದಾದಮೇಲೆ 1 ಚಮಚ ಆಲ್ರೆಡಿ ನೆನೆಸಿಟ್ಟಿರುವಂಥ ಚಿಯಾ ಸೀಡ್ಸ್ದು ಪೇಸ್ಟನ್ನು ನಾನೀಗ ಹಾಕೋತಾ ಇದ್ದೀನಿ. ಇದು ಸುಮಾರು 10 ನಿಮಿಷ ನೆನೆಸಿಟ್ರೆ ಸಾಕು, ಚಿಯಾ ಸೀಡ್ಸು ಚೆನ್ನಾಗಿ ನೆನೆಯುತ್ತೆ. ಈಗ ಅರ್ಜೆಂಟಾಗಿ ನಮಗೆ ಟೈಮ್ ಇಲ್ಲಪ್ಪ, ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ, ರೆಸಿಪಿ ಮಾಡೋದಕ್ಕೂ ತುಂಬ ಟೈಮ್ ಹಿಡಿಯುತ್ತೆ ಅಂತ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಚಿಯಾ ಸೀಡ್ಸು ಜಸ್ಟ್ 10 ಮಿನಿಟ್ಸು ನೀವು ಫಸ್ಟ್ ಚಿಯಾ ಸೀಡ್ಸ್ನ ನೆನೆಸಿಟ್ಬಿಟ್ಟು ಇದಕ್ಕೆ ಬೇಕಾಗಿರೋವಂಥ ಬೇರೆ ಇಂಗ್ರೀಡಿಯೆಂಟ್ಸು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದು ನೆಂದು ಬಿಡುತ್ತೆ. ನೆಕ್ಸ್ಟು ತುಂಬಾ ಇಂಪಾರ್ಟೆಂಟ್ ಆಗಿರೋ ಇಂಗ್ರೀಡಿಯೆಂಟು ಈ ಬನಾನಾ, ಬಾಳೆಹಣ್ಣು. ಬಾಳೆಹಣ್ಣಲ್ಲಿ ಸೋಡಿಯಮ್ಮು, ಪೊಟ್ಯಾಷಿಯಮ್ಮು, ಹೈ ಫೈಬರ್ ಕಂಟೆಂಟ್, ಹೈ ಕಾರ್ಬೋಹೈಡ್ರೇಟ್ಸ್, ಆ್ಯಂಟಿ ಆಕ್ಸಿಡೆಂಟ್ಸು, ಪ್ರತಿಯೊಂದು ನೀವು ಯಾವುದೇ ಒಂದು ನ್ಯೂಟ್ರಿಷನಲ್ ಎಲಿಮೆಂಟ್ನ ನೇಮ್ ಮಾಡಿ ಪ್ರತಿಯೊಂದು ಈ ಬನಾನಾನಲ್ಲಿ ಇದೆ. ಅಷ್ಟೇ ಅಲ್ಲ, ಬನಾನಾದಲ್ಲಿ ಹೈ ಎನರ್ಜಿ ಕೊಡೋವಂಥ ಕಾರ್ಬೋಹೈಡ್ರೇಟ್ಸ್ ಇದೆ. ನಿಮಗೆ ಸಡನ್ನಾಗಿ ಎನರ್ಜಿ ಬೇಕಪ್ಪ ಅಂತ ಅಂದಾಗ 1 ಬಾಳೆಹಣ್ಣ ತಿಂದರೆ ಸಾಕು, ನೀವು ಅಪ್ ಟು 3 to 5 ಕಿಲೋಮೀಟರ್ಸ್ ನಡೆಯುವಷ್ಟು ಶಕ್ತಿ ಬರುತ್ತೆ ಇದರಿಂದ. ಈಗ 1 ಬನಾನಾ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಪಚ್ಚ ಬಾಳೆಹಣ್ಣನ್ನ ನಾನು ಹಾಕೋತಾ ಇದ್ದೀನಿ. ನೆಕ್ಸ್ಟು ನಿಮಗೆಲ್ಲ ಗೊತ್ತಿರೋವಂಥ ವಿಚಾರನೇ, ಹಾಲು ಮತ್ತು ಹಾಲಿನ ಪ್ರಾಡಕ್ಟ್ಸ್ನ ನಾವು ಊಟದಲ್ಲಿ ಉಪಯೋಗಿಸಿದಾಗ ಹೈ ಕ್ಯಾಲೋರೀಸ್ ಇರುತ್ತೆ. ಅದರಲ್ಲಿ ಅಷ್ಟೇ ಅಲ್ಲ, ಹೈ ಕ್ಯಾಲೋರೀಸಿಂದ ನಮಗೆ ಹೈ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸ್ ಕೂಡ ಸಿಕ್ಕುತ್ತೆ. ಈಗ ನಾನು 1 ಅರ್ಧ ಕಪ್ ಯೋಗರ್ಟ್ನ ಹಾಕ್ಕೊಂಡೆ. ನೆಕ್ಸ್ಟ್ ಇಂಗ್ರೀಡಿಯೆಂಟು ನಾನು ಹಾಕೋತಾ ಇರೋದು ಹಾಲು, 1 ಬಟ್ಲು ಹಾಲು. ಇದಕ್ಕೆ ಹಾಲಾದರೂ ಹಾಕೋಬೋದು, ನೀರಾದರೂ ಹಾಕೋಬೋದು. ಇಲ್ಲಿ ನಮಗೆ ಬೇಕಾಗಿರೋವಂಥ ಫೈನಲ್ ರಿಸಲ್ಟ್ ಏನಪ್ಪ ಅಂದರೆ, ನಮ್ಮ ದೇಹದ ತೂಕ ಜಾಸ್ತಿ ಆಗಬೇಕಾಗಿರೋದೇ ನಮಗೆ ಅತ್ಯಂತ ಮುಖ್ಯವಾಗಿರುವಂಥದ್ದು. ಅದಕ್ಕೋಸ್ಕರ ನಾನು ಕಂಪ್ಲೀಟ್ ಮಿಲ್ಕ್ನೇ ನಾನು 1 ಕಪ್ ಹಾಕೋತಾ ಇದ್ದೀನಿ. ಇದಕ್ಕೆ ಕೊನೆಯದಾಗಿ ಒಂದು ಚಿಟಿಕೆ ಚಕ್ಕೆ ಪೌಡರ್ನ ಹಾಕೋತಾ ಇದ್ದೀನಿ. ಇದು ಕೂಡ ನಮ್ಮ ದೇಹದ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡುತ್ತೆ. ಅಂದರೆ ಇದರಿಂದ ಈ ಗುಣಗಳು, ಇವಾಗ ಹಾಕಿರೋ ಪದಾರ್ಥಗಳ ಗುಣಗಳು ಡಬ್ಬಲ್ ಆಗಿ ಅದರ ಎಫೆಕ್ಟ್ ಆಗಬೇಕು ಅಂತ ಅಂದಾಗ ನಾವು 1 ಚಿಟಿಕೆ ಸಿನ್ನಮನ್ ಅಥವಾ ಚಕ್ಕೆಯ ಪುಡಿನ ಹಾಕಿದಾಗ ಅದು ಎಲ್ಲದರದ ಎಫೆಕ್ಟು ಡಬಲ್ ಆಗುತ್ತೆ. ನೆಕ್ಸ್ಟು ಲಾಸ್ಟ್ ಇಂಗ್ರೀಡಿಯೆಂಟ್ ನಾನು ಹಾಕ್ತಾ ಇರೋದು ಖರ್ಜೂರ. ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರೋವಂಥದ್ದು, ಪ್ರತಿದಿನ ಎಲ್ಲರೂ ಇಷ್ಟಪಡೋವಂಥದ್ದು, ಎಲ್ಲರ ಮನೆಯಲ್ಲೂ ಈಸಿಯಾಗಿ ದೊರಕುವಂಥದ್ದು ಡೇಟ್ಸ್ ಅಂದರೆ ಖರ್ಜೂರ. ಖರ್ಜೂರದಲ್ಲಿ ಹೈ ಫೈಬರ್ ಕಂಟೆಂಟ್ ಇದೆ ಮತ್ತು ಐರನ್ ರಿಚ್ ಕೂಡ. ಇಲ್ಲಿ ನಾನು 2 ರಿಂದ 3 ಖರ್ಜೂರನ ಹಾಕೋತಾ ಇದ್ದೀನಿ. ಇದು ಖರ್ಜೂರ ನಮಗೆ ಐರನ್ ಕೊಡುತ್ತೆ, ಪ್ಲಸ್ ಈ ಸ್ಮೂದಿಗೆ ಒಳ್ಳೆ ಸ್ವೀಟ್ ಆಗಿರುವಂಥ ಟೇಸ್ಟ್ ಕೂಡ ಕೊಡುತ್ತೆ. ಈಗ ಈ ಸ್ಮೂದಿನ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತೀನಿ. ಈಗ ಅತ್ಯಂತ ಸ್ವಾದಿಷ್ಟವಾದ ಮತ್ತು ಅಷ್ಟೇ ಪೌಷ್ಟಿಕವಾಗಿರುವಂಥ 1 ಮಿನಿಟ್ ವೇಟ್ ಗೇನ್ ರೆಸಿಪಿ ರೆಡಿ ಇದೆ. ಇದನ್ನು ಒಂದು ಸರ್ವಿಂಗ್ ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಫ್ಲೇವರ್ ಕೂಡ ತುಂಬ ಚೆನ್ನಾಗಿದೆ. ಈ ಅತ್ಯಂತ ಸ್ವಾದಿಷ್ಟಕರ ಮತ್ತು ಯಥೇಚ್ಛ ಪೌಷ್ಟಿಕಾಂಶ ಇರುವಂಥ ಸ್ಮೂದಿ ರೆಡಿ ಇದೆ. ಈಗ
ಇದಕ್ಕೆ ಇನ್ನ ಒಂಚೂರು ಸ್ವಾದಿಷ್ಟಕರವಾಗಬೇಕಂದ್ರೆ ಒಂದು ಚಮಚ ಜೇನುತುಪ್ಪನ ಆ್ಯಡ್ ಮಾಡ್ಕೋಬೋದು. ಅತ್ಯಂತ ಕಡಿಮೆ ಸಮಯದಲ್ಲಿ ನೈಸರ್ಗಿಕವಾದಂಥ ಪದಾರ್ಥಗಳನ್ನು ಉಪಯೋಗಿಸಿ ಮನೆಯಲ್ಲೇ ಈಸಿಯಾಗಿ ಕೆಲವೇ ನಿಮಿಷಗಳಲ್ಲಿ ಮಾಡೋ ಅಂಥ ಈ ಹೈ ಎನರ್ಜಿ ಪ್ರೋಟೀನ್ ರೆಸಿಪಿ ಸ್ಮೂತಿ ರೆಡಿ ಇದೆ. ನಾವು ವೆಯ್ಟ್ ಗೇನ್ ಮಾಡ್ಕೋಬೇಕು, ಸುಮಾರು 7ರಿಂದ 8 kg ಕೇವಲ 7 ದಿನದಲ್ಲಿ ನಾವು ವೆಯ್ಟ್ ಗೇನ್ ಮಾಡ್ಕೋಬೇಕು ಅಂತ ಅಂದಾಗ ಈ ಥರ ಮಾಡಿರೋವಂಥ ಸ್ಮೂದಿನ ಬೆಳಗ್ಗೆ ಸುಮಾರು 11 ಗಂಟೆಗೆ ಮತ್ತೆ ಸಂಜೆ ಸುಮಾರು 4 ಗಂಟೆಯಲ್ಲಿ ಪ್ರತಿದಿನ ಆಗಲಿಲ್ಲಪ್ಪ ಅಂತ ಅಂದರೆ ಅಟ್ಲೀಸ್ಟ್ 3ರಿಂದ 4 ದಿನ ವಾರದಲ್ಲಿ ಸೇವಿಸ್ತಾ ಬಂದ್ರಿ ಅಂತ ಅಂದರೆ ಕೇವಲ 7 ದಿನದಲ್ಲಿ ನೀವು ವೆಯ್ಟ್ ಗೇನ್ ಮಾಡ್ಕೋತೀರಾ. ರಾತ್ರಿ ಕೂಡ ಅಷ್ಟೇ ಸಾಕಷ್ಟು ನ್ಯೂಟ್ರಿಷಿಯಸ್ ಆಗಿರೋ ಫುಲ್ ಮೀಲ್ಸ್ನ ಊಟ ಮಾಡಿ ಒಂದು ಸುಮಾರು 8 ಗಂಟೆ ಆ ಥರ ಊಟ ಆದಮೇಲೆ ಚೆನ್ನಾಗಿ ಮಲಗುವ ಮುಂಚೆ 1 ಕಪ್ ಹಾಲು ತಗೊಂಡು 1 ಫ್ರೂಟ್ನ ತಗೊಂಡು ಮಲ್ಕೊಳ್ಳೋದ್ರಿಂದ ಮತ್ತು ಅಷ್ಟೇ ಅಲ್ಲ ಸುಮಾರು 7ರಿಂದ 8 ಗಂಟೆಯ ಕಾಲ ಮಿನಿಮಮ್ 8 ಅವರ್ಸ್ ನಿದ್ರೆ ನಾವು ಚೆನ್ನಾಗಿ ಮಾಡಿದ್ವಿ ಅಂತ ಅಂದರೆ ನಮ್ಮ ದೇಹದಲ್ಲಿರುವಂಥ ಸ್ಟ್ರೆಸ್ ಎಲ್ಲ ಕಡಿಮೆ ಆಗಿ ಅದರಿಂದ ಬರುವಂಥ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಎಲ್ಲ ಕಡಿಮೆ ಆಗಿ ದೇಹದ ತೂಕ ಹೆಚ್ಚಾಗೋದಕ್ಕೆ ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಅಷ್ಟೇ ಅಲ್ಲ ನಮ್ಮ ಮೈಂಡನ್ನ ನಾವು ಸಮಾಧಾನವಾಗಿ ಖುಷಿಯಾಗಿ ಇಟ್ಕೊಂಡ್ರೆ ನಮ್ಮ ದೇಹದ ಗುಣಲಕ್ಷಣಗಳು ಕೂಡ ಆರಾಮಾಗಿರುತ್ತೆ. ಅದರಿಂದ ನಾವು ತೂಕನ ಬೇಗ ಹೆಚ್ಚಿಸ್ಕೊತಾ ಹೋಗ್ಬೋದು ಅಂತ ಹೇಳ್ತಾ ಮತ್ತೆ ಇದೇ ರೀತಿಯಾಗಿರುವಂಥ ಸ್ವಾದಿಷ್ಟ ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.